ಹಲೋ ಫ್ರೆಂಡ್ಸ್, ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಖವಾದಿಂದ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿರಿ ಎಂಥ ಮಸ್ತಾಗ್ಯಾವ ಗುಲಾಬ್ ಜಾಮೂನ್. ಹೆಂಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ kg ಖವಾ ತೊಗೊಂಡೀನಿ ರೀ. ಆ ಅರ್ಧ kg ಖವಾಕ್ಕೆ ಸ್ವಲ್ಪ ನಾವು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಖವಾ ಭಾಳ ಮೆತ್ತಗಿರುತ್ತಲ್ಲ ರೀ, ಅದಕ್ಕೆ ನಾವು ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ರೌಂಡ್ ಶೇಪ್ ಕೊಟ್ಟು ಉಂಡೆ ಥರ ಮಾಡ್ಕೊಳಕ್ಕೆ ಆಗತ್ತೆ ರೀ. ಮೊದಲಿಗೆ ನಾವು ಇದನ್ನೆಲ್ಲ ಖವಾ ಮೈದಾ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಗಂಟಿರ್ತಾವೆ ಅವನ್ನೆಲ್ಲ ಒಡ್ಕೊಂಡು ಪೂರ್ತಿ ಸಾಫ್ಟ್ ಆಗೋ ಥರ ಕೈಲೇ ಭಾಳ ನಾದಕ್ಕೆ ಹೋಗ್ಬಾರ್ದ್ರಿ. ಕೈಲೇ ಹಂಗೆ ಸಾಫ್ಟಾಗಿ ಹಿಟ್ಟು ನಾದ್ಕೊಂಡು ಇಟ್ಕೋಬೇಕ್ರಿ. ಈ ಥರ ಎಲ್ಲ ನಾದ್ಕೊಂಡು ಒಂದು 10 to 15 ಮಿನಿಟ್ಸ್ ನಾವು ಹಂಗೆ ತೆಗೆದು ಇಡಬೇಕ್ರಿ. ಅದನ್ನು ಈಗೆಲ್ಲ ಮಿಕ್ಸ್ ಆತ್ರಿ. ಇದಕ್ಕೆ ನಾವು ಸ್ವಲ್ಪ ಈಗ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಆ್ಯಡ್ ಮಾಡ್ಕೋಬೇಕ್ರಿ. ಅಂದ್ರೆ ಭಾಳ ಫಳ್ಳಾಗ್ತಾವೆ ರೀ. ಸೇಮ್ ಖವಾ ಅಂದ್ರೆ ಒಂಥರ ಪೇಡೆ ಥರನ ಸಾಫ್ಟಾಗಿ ಮಸ್ತ್ ಆಗ್ತಾವೆ ರೀ ರುಚಿ. ಇದನ್ನೆಲ್ಲ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೂರ್ತಿಯಾಗಿ ನಾದ್ಕೋಬೇಕ್ರಿ. ಈಗ ಇದನ್ನು ಒಂದು 15 ಮಿನಿಟ್ಸ್ ತೆಗೆದಿಟ್ಬಿಡೋಣ ರೀ. ಇತ್ತಾಗ ನಾವು ಸಕ್ರೆ ಪಾಕಿಗೆ ರೆಡಿ ಮಾಡ್ಕೋಬೇಕಂದ್ರೆ ನಮ್ಗೆ ಯಾವ ಥರ ಸಕ್ರೆ ಪಾಕ ಜಾಸ್ತಿ ಬೇಕನ್ನೋರು ಜಾಸ್ತಿ ಪಾಕ ಮಾಡ್ಕೋಬೇಕು. ಇಲ್ಪ ನಮ್ಗೆ ಡ್ರೈ ಜಾಮೂನ್ ಥರ ಇಲ್ಲಂದ್ರೆ ಸ್ವಲ್ಪ ಸಕ್ರೆ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು. ಈಗ ನಮ್ಗೆ ನಾರ್ಮಲ್ ಒಂದು ಸ್ವಲ್ಪ ಕಡಿಮೆನೇ ಬೇಕು ರೀ. ಅದಕ್ಕೆ ನಾನು 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಸಕ್ಕರೆ ಅಷ್ಟು ಶುಗರ್ ಸಿರಪ್ ಮಾಡ್ಕೊಳಾಕ್ತೀನಿ. ಈಗ ನಾವು ಈ ಸಕ್ಕರೆ ಕರಗಿಸ್ಕೊಂಡು ಒಂದು ಎಳೆ ಪಾಕ ಬರೋಕಿನ ಒಂದು ಸ್ವಲ್ಪ ಕಮ್ಮಿ, ಪೂರ್ತಿ ಗಟ್ಟಿ ಆಗಬಾರ್ದ್ರಿ ಪಾಕ, ಹಂಗೆ ಸಿರಪ್ ಥರ ಒಂಥರ. ಇದಕ್ಕೆ ನಾವು ಕೇಸರಿ ಇದ್ರೆ ಸ್ವಲ್ಪ ಕೇಸರಿ ಹಾಕ್ಕೋಬೇಕ್ರಿ. ಆಪ್ಷನಲ್ ಇದ್ದರೂ ಹಾಕಿದ್ರು ನಡೀತಾ, ಹಾಕಲಿಲ್ಲ ಅಂದ್ರೂ ನಡೀತಾ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕ್ರಿ. ನಮಗೆ ಗೊತ್ತಾಕೈತೆ ರೀ ಇದು ಪಾಕ ಯಾವ ರೀತಿ ಬೇಕನ್ನಾಗ. ಇನ್ನು ಕೈಯಾಡಿಸಿ ಸ್ವಲ್ಪ ತಿಕ್ನೆಸ್ ಬಂತಂದ್ರೆ ನೋಡಿ ಗೊತ್ತಾಗುತ್ತೆ. ಆ ಥರ ಪಾಕ ರೆಡಿ ಆತಂದ್ರೆ ಈಗ ನೋಡಿರಿ ನಮ್ದು ಗುಲಾಬ್ ಜಾಮೂನದ್ದು ಪಾಕ ರೆಡಿ ಆಗೈತೆ ರೀ. ಈ ಥರ ಬರಬೇಕ್ರಿ. ಈತಾಗ ನಾವು ಈಗ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ರೀ. ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡಾಕ್ಕೊಂಡು ಆಗಲೇ ನಾವು ನಾದಿಟ್ಕೊಂಡಂಥ ಹಿಟ್ಟು ಏನಿರ್ತಲ್ಲ ರೀ, ಖವಾ ಮತ್ತು ಮೈದಾ, ಈ ಥರ ರೌಂಡ್ ಶೇಪಾಗಿ ಈ ಥರ ಜಾಮೂನ್ ರೆಡಿ ಮಾಡ್ಕೋಬೇಕ್ರಿ. ನೋಡಿರಿ ಎಷ್ಟು ಕರೆಕ್ಟಾಗಿ ಬರತ್ತಾವೆ. ಲೋ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಕಾಂತ್ರ ಈ ಕರೆಕ್ಟಾಗಿ ನಾವು ಜಾಮೂನನ್ನು ಕರ್ಕೋಬೇಕ್ರಿ. ಸ್ಲೋ ಆಗಿ ಕರ್ಕೋಬೇಕ್ರಿ. ಈ ಥರ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಕರ್ಕೋಬೇಕು. ನೋಡಿರಿ ಈಗ ನಮ್ಮ ಜಾಮೂನೆಲ್ಲ ಕರೆಕ್ಟ್ ಫ್ರೈ ಆಗ್ಯಾವ, ಬ್ರೌನ್ ಕಲರ್ ಬರುವಂಗೆ. ಈಗೆಲ್ಲ ನಾ ಜಾಮೂನನ್ನು ಕರ್ಕೊಂಡ್ಬಿಟ್ಟೇನೆ ರೀ. ಈಗ ನಾವು ಮಾಡಿಟ್ಕೊಂಡಂಥ ಶುಗರ್ ಸಿರಪ್ ಒಳಗೆ ಇವೆಲ್ಲ ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ನಮ್ಮ ಜಾಮೂನು ಹೆಂಗೆ ಬಂದಾವ ಅಂಥೇಳಿ. ಈ ಥರ ನಮಗೆ ಸ್ವಲ್ಪ ಸಿರಪ್ ಬೇಕಾಗಿತ್ತು ರೀ, ಅದಕ್ಕೆ ನಾನು ಸ್ವಲ್ಪ ಸಿರಪ್ ಮಾಡ್ಕೊಂಡೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಶುಗರ್ ಸಿರಪ್ ಮಾಡ್ಕೋಬೇಕು. ಖವಾದಿಂದ ಮಾಡಿದಂಥ ಜಾಮೂನ್ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವ. ತಿನ್ನೋಕ್ಕೂ ಅಷ್ಟೇ ಸೂಪರ್ ಆಗಿರ್ತಾವೆ ಟೇಸ್ಟ್. ಈ ಥರ ನೀವು ಮನೆಯಲ್ಲೇ ಖವಾ ತಂದು ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತಾವೆ. ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಪಾಕೆಟ್ ಜಾಮೂನ್ ಆದರೆ ಈ ಥರ ಟೇಸ್ಟು ಬರೋದಿಲ್ಲ ಮತ್ತು ಈ ಥರ ಸಾಫ್ಟ್ನೆಸ್ಸು ಇರೋಂಗಿಲ್ಲ. ಈ ಥರ ಮಾಡಿ ನೋಡಿ ಈ ಥರ ಖವಾದಿಂದ ಮಾಡಿದಂಥ ಜಾಮೂನು
ಮನ್ಯಾಗ ಎಲ್ಲರಿಗೂ ಇಷ್ಟ ಆಗ್ತಾವ್ರಿ. ಇದೇ ಥರ ನನ್ನ ಅಡುಗೆ ಎಲ್ಲ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.